ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡು ಬನ್ನಿ. ನೀವು ಈ ವಿಡಿಯೋ ನೋಡ್ತಾ ಇದ್ದು ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ವಾಚ್ ದ ವಿಡಿಯೋ. ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಅಂದರೆ ವಾಟ್ಸಪ್ ಬ್ಯಾಂಕಿಂಗ್ ಅಂದರೆ SBI ಅವರು ಕೊಟ್ಟಕ್ಕಂಥ ಒಂದು ವಾಟ್ಸಪ್ ಬ್ಯಾಂಕಿಂಗ್ ಸೇವೆ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರ್ಬೋದು, SBI ಬ್ಯಾಂಕಿಂಗ್ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದು. ಸೊ SBI ಒಂದು ಬ್ಯಾಂಕ್ ಸೇವೆಗಳು ಯೂಸ್ ಮಾಡ್ತಾ ಇದ್ದು, ಲೈಕ್ ಇಂಟರ್ನೆಟ್ ಬ್ಯಾಂಕಿಂಗ್, ಯೋನೋ ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡಿರ್ತೀರಾ. ಮತ್ತು ಏನಾದರೂ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದ್ರೆ ಈ ಒಂದು ಆ್ಯಪ್ ಮುಖಾಂತರ ನೀವು ಬ್ಯಾಲೆನ್ಸ್ ಚೆಕ್ ಮಾಡೋದು, ಜೊತೆಗೆ ಕೆಲವು SMS ಸರ್ವಿಸ್ ಮತ್ತು ಬೇರೆ ಥರ ಸರ್ವಿಸಸ್ ಎಲ್ಲ ಇದೆ. ಅಥವಾ ನೀವು ಗೂಗಲ್ ಪೇ ಅಥವಾ ಈ ಥರ ಬೇರೆ ಯಾವುದೋ ಒಂದು UPI ಒಂದು ಆ್ಯಪ್ ಮುಖಾಂತರ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡೋದು ಮತ್ತು ಕೆಲವು ಬ್ಯಾಂಕಿಂಗ್ ವ್ಯವಹಾರಗಳು ಮಾಡ್ಬೋದು. ಅದೇ ಥರನಾಗಿ ಇವಾಗ ವಾಟ್ಸಪ್ ಬ್ಯಾಂಕಿಂಗ್ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ SBI ಅವರು. ಅದು ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ನೀವು ಮೊದಲನೇದಾಗಿ ಏನಂದರೆ ನಿಮ್ಮ ಅಕೌಂಟ್ ನಂಬರಿಗೆ ಒಂದು ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರು ನೀವು ಕರೆಕ್ಟಾಗಿ ಯೂಸ್ ಮಾಡ್ತಿರಬೇಕು. ಜೊತೆಗೆ ಆ ಲಿಂಕ್ ಆಗ್ತಿರುವಂಥ ಮೊಬೈಲ್ ನಂಬರ್ ಏನಿದೆ ಆ ನಂಬರಿಂದ ನೀವು ವಾಟ್ಸಪ್ ಸೇವೆಯನ್ನು ಬಳಸ್ತಿರಬೇಕು. ಸೊ ಇದೆರಡು ಕಂಡೀಷನ್ ನೀವು ಫುಲ್ಫಿಲ್ ಮಾಡೋದಾಗಿದ್ದರೆ ಖಂಡಿತ ನೀವೇನು ಮಾಡ್ಬೋದು, ಏನು ಸ್ಕ್ರೀನ್ ಕಾಣ್ತಿದೆ ಈ ಒಂದು ಮೊಬೈಲ್ ನಂಬರ್ ಏನಿದೆ ಈ ಒಂದು ಮೊಬೈಲ್ ನಂಬರ್ನ ನೀವು ವಾಟ್ಸಪ್ಪಲ್ಲಿ ಸೇವ್ ಮಾಡಿಕೊಂಡು ಅದಕ್ಕೆ ಹಾಯ್ ಅಂತ ಮೆಸೇಜ್ ಕಳಿಸ್ಬೇಕು. ಸೊ ಇಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಕಾರಣ ನಮಗೆ ಕನ್ನಡದಲ್ಲಿ ತೋರಿಸ್ತೆ, ಬಟ್ ಆ್ಯಕ್ಚುಲಿ ಈ ಥರ ಇಲ್ಲಿ ಸ್ಕ್ರೀನ್ ಶಾಟ್ಲಿ ಕಾಣ್ತಿದೆಯಲ್ಲ H ಮತ್ತು I ಈ ಥರ ಕಳಿಸಿದ್ರೆ ನಿಮ್ಗೆ ಏನಾಗುತ್ತೆ, ವೆಲ್ಕಮ್ ಟು SBI ವಾಟ್ಸಪ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಬರುತ್ತೆ. ಸೊ ಅಲ್ಲಿ ಏನಾದರೆ ಗೆಟ್ ಬ್ಯಾಲೆನ್ಸ್, ಗೆಟ್ ಮಿನಿ ಸ್ಟೇಟ್ಮೆಂಟ್, ಶೋ ಮೋರ್ ಆಪ್ಷನ್ಸ್ ಅಂತ ಈ ಥರ ಬರುತ್ತೆ. ನಿಮಗೆ ಬೇಕಾದಂಥ ಆಪ್ಷನ್ಸನ್ನು ಚೂಸ್ ಮಾಡ್ಕೊಂಡು ನೀವು ನೆಕ್ಸ್ಟು ಕೆಲವೊಂದು ವಿಷಯಗಳನ್ನ ನಿಮ್ಮ ಅಕೌಂಟ್ ಬಗ್ಗೆ ತಿಳ್ಕೊಬಹುದು. ಈ ಸೇವೆ ಯಾವಾಗೆಲ್ಲ ಹೆಲ್ಪ್ ಆಗ್ಬೋದು ಅಂದರೆ, ನಿಮಗೆ ಪ್ರತಿ ಸಲ ನಿಮಗೆ ಏನು ವಾಟ್ಸಪ್ ಬ್ಯಾಂಕಿಂಗ್ ಸೇವೆನ ಬಳಸೋದಕ್ಕೆ ಇಷ್ಟ ಇಲ್ಲ ಅಂದರೆ, ಲೈಕ್ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ, ಒಂದು ಯೋನೋ ಆ್ಯಪ್ ಯೂಸ್ ಮಾಡೋದಕ್ಕೆ ನಿಮಗೆ ಇಷ್ಟ ಇರೋದಿಲ್ಲ, ಅಥವಾ ನೆಟ್ ಇರೋದಿಲ್ಲ, ಅಥವಾ ನೀವು ಒಂದು ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತೀರಾ, ನಿಮಗೆ ಸಂಪೂರ್ಣ ಅಕೌಂಟ್ ಮಾಹಿತಿ ಬೇರೆಯವರಿಗೆಲ್ಲ ಕಾಣಿಸ್ಬಾರ್ದು ಅಂತ ಇದ್ದರೆ ಈ ಥರ ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಈ ಥರ ಸೇವೆನ ಬಳಸ್ಬೋದು. ಅಥವಾ ನಿಮ್ಗೆ ಬೇರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಥರ ಒಂದು ವಾಟ್ಸಪ್ ಸೇವೆನ ಕೂಡ ನೀವು ಬಳಸ್ಬೋದು. ನಾನು ಆ ಥರ ಗೆಸ್ ಮಾಡಿದ್ದೆ. ಸೊ ಆ ಥರದ್ದು ಕೆಲವು ಸೇಫ್ ಅಲ್ವಾ, ಲೈಕ್ ಯಾರು ನಿಮ್ಗೆ ಅಮೌಂಟ್ ಆ್ಯಡ್ ಮಾಡಿರ್ತಾರೆ ಅಥವಾ ನೀವು ಎಲ್ಲ ಕೊಟ್ಟಿರ್ತೀರಾ, ನಿಮ್ಮ ಬ್ಯಾಲೆನ್ಸ್ ಎಷ್ಟು ತಿಳ್ಕೊಬೇಕಾಗಿದೆ. ಜಸ್ಟ್ ಈ ಥರ ಬಂದ್ಬಿಟ್ಟು ಇಲ್ಲಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕೊಟ್ಟರೆ ಗೆಟ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಬ್ಯಾಲೆನ್ಸ್ ತೋರಿಸ್ಬಿಡುತ್ತೆ ನಿಮಗೆ. ಸೊ ಈ ಥರ ಈ ಒಂದು ಸೇವೆ ಒಂದು ಒಳ್ಳೆಯ ಉಪಯುಕ್ತ ಸೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಇವಾಗ ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡ್ಕೊಂಡಿದ್ದು ಈ ಒಂದು ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸ್ತಾ ನಿಮ್ಗೆ ಏನಾಗುತ್ತೆ, ವೆಲ್ಕಮ್ ಟು SBI ಬ್ಯಾಂಕಿಂಗ್, SBI ವಾಟ್ಸಪ್ ಬ್ಯಾಂಕಿಂಗ್ ಅಂತ ಸೇವೆ ಬರುತ್ತೆ. ಇನ್ ಕೇಸ್ ನೀವು ಮೊಬೈಲ್ ನಂಬರ್ ಇದು ರಿಜಿಸ್ಟರ್ ಆಗಿಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಮೊದಲನೇ ಬಾರಿಗೆ ಮಾಡ್ತಾ ಇದ್ರೆ ಯೂಸ್ ಮಾಡ್ತಾ ಇದ್ದರೆ ಈ ಒಂದು ನಂಬರ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ನಂಬರ್ಗೆ ನೀವು ನಿಮ್ಮ ಅಕೌಂಟ್ ನಂಬರ್ನ ನೀವು ಈ ವಾಟ್ಸಪ್ ರಿಜಿಸ್ಟ್ರೇಷನ್ ಏನಿದೆಯಲ್ಲ ಈ ಸೇವೆಗೆ, ವಾಟ್ಸಪ್ ಸೇವೆಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದು ಏನು ಮಾಡಬೇಕಂದ್ರೆ WAREG ಅಂತ ಈ ಥರ ಟೈಪ್ ಮಾಡಿ ಇಲ್ಲಿ ಸ್ಪೇಸ್ ಕೊಟ್ಟು ನಿಮ್ಮ ಒಂದು SBI ಅಕೌಂಟ್ ನಂಬರ್ ಏನಿದೆ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೇನಾಗುತ್ತೆ ಕಳಿಸ್ಬೇಕಾಗುತ್ತೆ. ನೋಂದಣಿ ಯಶಸ್ವಿ ಆದರೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ನಿಮ್ಮ ವಾಟ್ಸಪ್ನಲ್ಲಿ ದೃಢೀಕರಣ ಸಂದೇಶವನ್ನು ನೀವು ಪಡೀತೀರಿ. ಸೊ ಅದೇನಾಗುತ್ತೆ, ನಿಮಗೆ ಇದು ಅಕೌಂಟ್ ನಂಬರ್ ವೆರಿಫೈ ಆಯಿತು, ಸೊ ಇವಾಗ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತ ನಿಮ್ಗೆ ಕನ್ಫರ್ಮೇಷನ್ ಬರುತ್ತೆ. ಆ ಕನ್ಫರ್ಮೇಷನ್ ಬಂದ ಮೇಲೆ ನೀವೇನಾಗುತ್ತೆ ಈ ಒಂದು ನಂಬರ್ಗೆ ನೀವು ಹೈ ಅಂತ ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಹಾಗೇನೇ ಡೈರೆಕ್ಟಾಗಿ ಈ ನಮ್ಮ ನಂಬರ್ಗೆ ಹೈ ಅಂತ ಮೆಸೇಜ್ ಕಳಿಸಿದರೆ ನಿಮ್ಮದು ಇನ್ನೂ ಸೇವೆ ಸ್ಟಾರ್ಟ್ ಆಗಿಲ್ಲ, ಲಭ್ಯ ಇಲ್ಲ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಇಲ್ಲಿ ಹೋಗ್ಬಿಟ್ಟು ಹೈ ಅಂತ ಕಳಿಸ್ಬೇಕು ಸ್ನೇಹಿತರೆ. ಸೊ ನಾನು ಚೆಕ್ ಮಾಡೋಣ ಅಂತ ಈ ಸೇವೆ ಬಗ್ಗೆ ತಿಳ್ಕೊಂಡು ಹೈ ಅಂತ ಮೆಸೇಜ್ ಮಾಡಿದ್ದೆ. ನೀವು ನೋಡ್ಬೋದು ಇಲ್ಲಿ ನನಗೆ ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂತ ಬಂತು. ಅದಾದಮೇಲೆ ನಾನು ಏನು ಮಾಡಿದ್ದೆ ಅಂದರೆ, ವಾಪಸ್ಸು ನಾನು ಹೋಗ್ಬಿಟ್ಟು ಒಂದೇನು ನಂಬರ್ ಹೇಳಿದ್ದೆ ನಿಮಗೆ ಆ ನಂಬರ್ಗೆ SMS ಕಳಿಸಿದ್ದೆ. ನಾನು ರಿಜಿಸ್ಟರ್ ಅಂತ ಅಕೌಂಟ್ ನಂಬರ್ ಕಳಿಸಿದ್ದೆ. ಅದಾದಮೇಲೆ 1 ನಿಮಿಷ 2 ನಿಮಿಷ ಅಷ್ಟೊತ್ತಿಗೆ ಏನಾಯಿತು, ರಿಪ್ಲೈ ಬಂತು, ರಿಜಿಸ್ಟ್ರೇಷನ್ ಆಗಿದೆ ಸಕ್ಸಸ್ಫುಲಿ ಅಂತ. ಸೇಮ್ ಟೈಮ್ ನನಗೆ ಏನಾಯಿತು, ವಾಟ್ಸಪ್ ಏನಿದೆ SBI ನಂಬರ್ ಏನಿದೆ ಆ ವಾಟ್ಸಪ್ ನಂಬರಿಂದ ಡೈರೆಕ್ಟಾಗಿ ನನಗೆ ಒಂದು ಕನ್ಫರ್ಮೇಷನ್ ಬಂತು, ನೀವು ರಿಜಿಸ್ಟ್ರೇಷನ್ ಆಗಿದೆ ಅಂತೇಳಿ. ಅದಾದಮೇಲೆ ನಾನು ಹೈ ಅಂತ ಟೈಪ್ ಮಾಡಿದ್ದೆ, ಅವರು ಹೈ SBI ಅಂತ ಕಳಿಸಿದ್ರು. ಬಟ್ ಎರಡು ಕೂಡ ರೆಸ್ಪಾನ್ಸ್ ಬರುತ್ತೆ. ನೀವು ಇಲ್ಲೇನು ಮಾಡ್ಬೋದು, ಅಕೌಂಟ್ ಬ್ಯಾಲೆನ್ಸ್ ನೋಡ್ಬೋದು, ಜೊತೆಗೆ ಮಿನಿ ಸ್ಟೇಟ್ಮೆಂಟ್ ಕೂಡ ನೋಡ್ಬೋದು. ಜೊತೆಗೆ ಬೇರೆ ಸರ್ವಿಸಸ್ ಏನಿದೆ ನೋಡಿದಾಗ ಇನ್ನು 2-3 ಸರ್ವಿಸಸ್ ಇದೆ. ನೀವು ಬೇಡ ಅಂದರೆ ಇದನ್ನ ಸೆಷನ್ನ ಎಕ್ಸಿಟ್ ಮಾಡ್ಬೋದು, ಅಥವಾ ಇದು ಓವರ್ ಈ ಒಂದು ವಾಟ್ಸಪ್ ಸರ್ವಿಸೇ ನಂಗೆ ಬೇಡ ಅಂದರೆ ಅದು ಕೂಡ ಆಯ್ಕೆಯನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಅವರು. ಈ ಥರ ಒಂದು ವಾಟ್ಸಪ್ಪಲ್ಲಿ SBI ಸೇವೆಯನ್ನು ಹೇಗೆ ಬಳಸ್ಕೊಳ್ಳೋದು ಮತ್ತು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ. ಧನ್ಯವಾದಗಳು, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮತ್ತೆ ಮುಂದೆ ಒಂದು ಉಪಯುಕ್ತ ಒಳ್ಳೆ ವಿಡಿಯೋದೊಂದಿಗೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಥ್ಯಾಂಕ್ ಯು, ಬಾಯ್.